ಅತಿ ದೊಡ್ಡ ಹೈಡ್ರೋಪೋನಿಕ್ ಸಿಸ್ಟಮ್ ಮಾಡಿದೀವಿ. 480 ಟ್ರೇಗಳ ಸೆಟಪ್ ಇದು. 32 ಟ್ರೇ ಅಂತ ಅಂದ್ಬಿಟ್ಟು 1 ಯೂನಿಟ್ ಅಂತ ಕರಿತೀವಿ. ಆ ತರ ನಾವು 15 ಯೂನಿಟ್ ಅನ್ನು ಹಾಕಿ ಕೊಟ್ಟಿದೀವಿ. ಫಸ್ಟ್ನೇ ಸ್ಟೇಜ್, 2ನೇ ಸ್ಟೇಜ್, ಇದು 3ನೇ ಸ್ಟೇಜ್. 8ನೇ ಸ್ಟೇಜ್ಗೆ ಎಷ್ಟು ಎತ್ತರವಾಗಿರೋ ಮೇವು ಬರುತ್ತೆ, ಎಷ್ಟು ಚೆನ್ನಾಗಿ ಬೆಳೆಸಿದೀವಿ. ಇದು 3ನೇ ಸ್ಟೇಜ್. ಯಾವ ರೀತಿ ಮ್ಯಾಟ್ ಫಾರ್ಮೇಶನ್ ಆಗಿದೆ, ರೂಟ್ಸ್ ಎಲ್ಲ ಎಷ್ಟು ಚೆನ್ನಾಗಿ ಬೆಳೆದಿದೆ. ಒಂದು ವಾರಕ್ಕೆ 2.5 ಟನ್ ಅಷ್ಟು ಮೇವು ನಮ್ಮ ಹೈಡ್ರೋಪೋನಿಕ್ ಅಲ್ಲಿ ಬೆಳೆಸ್ಕೊಂತಾರೆ. 1 kg 1 ಟ್ರೇ ಅಲ್ಲಿ ಹಾಕಿ ಹರಡಿಸಿ ಹಾಕ್ಬೇಕು. 1 kg 1 ಟ್ರೇ ಅಲ್ಲಿ ಹಾಕಿರೋದು ನಮ್ಗೆ 8ನೇ ದಿನಕ್ಕೆ 8 kg ಮೇವಾಗಿ ಸಿಗುತ್ತೆ. ಬೇರ್ಗಳು, ಇದು ಕಾಳು, ಇದು ಕಾಂಡ, ಇದು ಮೇವು. ಇದ್ರಲ್ಲಿ ಯಾವುದೇ ವೇಸ್ಟೇಜ್ ಆಗೋದಿಲ್ಲ. ಇದರಲ್ಲಿ ನಿಮ್ಗೆ ಫೈಬರ್ ಕಂಟೆಂಟ್ ಸಿಗುತ್ತೆ. ಟೈಮರ್ ಅಟ್ಯಾಚ್ ಮಾಡಿರ್ತೀವಿ, ಅದು ತಾನಾಗೆ 2 ಗಂಟೆಗೊಮ್ಮೆ ಆನ್ ಆಗುತ್ತೆ. 1 ನಿಮಿಷ ನೀರ್ ಸ್ಪ್ರೇ ಆಗುತ್ತೆ, ಅದಾದ್ಮೇಲೆ ತಾನೇ ಆಫ್ ಆಗುತ್ತೆ. ಇಂಡಿ ಬೂಸ, ಚಕ್ಕೆ ಬೂಸ ನೀವೇನು ತಂದು ಹಾಕ್ತಿರಲ್ಲ, ಅದರಲ್ಲಿರುವಂತ ಪೌಷ್ಟಿಕಾಂಶಗಳು ನಮ್ಮ ಈ ಹೈಡ್ರೋಪೋನಿಕ್ ಫಾರ್ಡರ್ ಅಲ್ಲಿ ಇರುತ್ತೆ. ಕುರಿ, ಕೋಳಿ, ಮೇಕೆ, ದನಗಳು, ಹಸಗಳು, ಎಮ್ಮೆಗಳನ್ನ ಸಾಕ್ತಾ ಇರೋಂಥವ್ರಿಗೆ ಇದರಷ್ಟು ಪೌಷ್ಟಿಕಾಂಶ ಹೊಂದಿರುವಂತ ಮೇವು ಕಡಿಮೆ ಖರ್ಚಿನಲ್ಲಂತೂ ಸಿಗೋದೇ ಇಲ್ಲ. ನೋಡಿ ಎಷ್ಟು ಚೆನ್ನಾಗಿ ತಿಂತಾವೆ ಎಲ್ಲಾನು.